ಈ ವಸತಿ ಶಾಲೆಗಳಲ್ಲಿ ಘೋಷವಾಕ್ಯವನ್ನ ಬದಲು ಮಾಡಲಾಗಿದೆ ಅನ್ನುವಂತ ವಿಚಾರ ನಿನ್ನೆ ದೊಡ್ಡ ಹಲ್ಚಲ್ಗೆ ಕಾರಣ ಆಗಿತ್ತು. ಅಂದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂತ ಘೋಷವಾಕ್ಯವನ್ನ ಕೈ ಮುಗಿದು ಒಳಗೆ ಬಾ ತೆಗೆದು ಇನ್ನು ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥದ್ದು ವಿಚಾರ ಇತ್ತಲ್ಲ. ನಿನ್ನೆ ರಾತ್ರಿ 11:40ಕ್ಕೆ ಟೆಲಿಗ್ರಾಮ್ನಲ್ಲಿ ಮಣಿವಣ್ಣನ್ ಮೆಸೇಜ್ ಹಾಕಿದ್ದಾರೆ. ವಸತಿ ಶಾಲೆಗಳ ಮುಖ್ಯಸ್ಥರಿಗೆ ಮಣಿವಣ್ಣನ್ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಈ ಹಿಂದೆ ಈ ತರ ಬದಲಾವಣೆಗೆ ಸೂಚನೆ ಕೊಟ್ಟಂತದ್ದವ್ರೆ. ಈಗ ಬೇಡ, ಯಥಾಸ್ಥಿತಿಯನ್ನ ಕಾಪಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವು ಟೀಚರ್ಸ್ ಎಲ್ಲ ಪ್ರಶ್ನೆ ಮಾಡಿದ್ರು, ಯಾಕೆ ಸಾರ್ ಇಂಥದ್ದೆಲ್ಲ ಬದಲಾವಣೆ ಅಂತ ಹೇಳ್ಕೊಂಡು. ಅದೆಲ್ಲ ನೀವು ಪ್ರಶ್ನೆ ಮಾಡಬೇಡಿ, ನಾನು ಹೇಳಿರೋದು ನೀವು ಮಾಡಿ ಅಷ್ಟೇ, ಇದೆಲ್ಲ ಡಿಸ್ಕಷನ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಇದೇ ಫೈನಲ್, ಗೊತ್ತಾಯ್ತಾ ಅಂತ ಇದೇ ಟೆಲಿಗ್ರಾಮ್ ನಲ್ಲಿ ಮೊನ್ನೆ ಮೆಸೇಜ್ ಮಾಡಿದಂತ ಮಣಿವಣ್ಣನ್ ಅವರು ನಿನ್ನೆ ರಾತ್ರಿ 11:40 ಸಂದರ್ಭದಲ್ಲಿ ಯಾವಾಗ ಇದೊಂದು ವಿವಾದದ ರೂಪ ಪಡೀತೋ, ಈಗ ಬೇಡ ಬೇಡ ಯಥಾಸ್ಥಿತಿಯನ್ನೇ ಕಾಪಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕಳಿಸಿರುವಂತ ಒಂದು ಸುದೀರ್ಘ ಮೆಸೇಜ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಸರ್ಕಾರದ ಕೆಲ ಸಚಿವರುಗಳು, ಅದರಲ್ಲೂ ಕೂಡ ಇಲಾಖೆಗೆ ಸಂಬಂಧಪಟ್ಟ ಹಾಗೆ HC ಮಹದೇವಪ್ಪ ಸೇರಿದ ಹಾಗೆ ಬಹಳಷ್ಟು ಮಂದಿ ಸಚಿವರುಗಳು ಏನ್ ತಪ್ಪು ಅನ್ನುವಂತ ರೀತಿಯಾಗಿ ಪ್ರಶ್ನೆ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿದ್ದರು. ನಮ್ಮ ಸರ್ಕಾರದಿಂದ ಅಧಿಕೃತ ಆದೇಶ ಕೊಟ್ಟಿಲ್ಲ, ಹೌದು, ಬಟ್ ಧೈರ್ಯವಾಗಿ ಪ್ರಶ್ನಿಸಿ ಅಂತಂದ್ರೆ ಏನ್ ತಪ್ಪು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿದ್ದರು. ಬಟ್ ಈಗ ಬಿಜೆಪಿ ಇದನ್ನು ಹೇಗೆ ಅಂತ ಅಂದ್ರೆ, ಒಂದು ಕುವೆಂಪುಗೆ ಅವಮಾನ ಮಾಡಿಬಿಟ್ಟಿದ್ದಾರೆ, ಅವರ ವಾಕ್ಯವನ್ನ ಹೀಗೆ ಬದಲಾವಣೆ ಮಾಡಿ. ಒಂದು ಎರಡನೇದು, ಇವರು ಕೈ ಮುಗಿದು ಒಳಗ್ ಬಾ, ಕೈ ಮುಗಿದು ಅಂತಂದ್ರೆ ಇದು ಹಿಂದೂಗಳಿಗೆ ಅಂತ ಮಾತ್ರ ಅಂದ್ಕೊಂಡು ಇವ್ರು ನಾವು ಸೆಕ್ಯುಲರ್ ಅಂತ ತೋರ್ಸೋಕ್ಕೋಸ್ಕರ ಹಿಂಗೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಸರ್ಕಾರ ನಡೆಸಬಾರ್ದು ಅಂತೇಳಿ ಟೀಕೆ ಮಾಡೋದಕ್ಕೂ ಕೂಡ ಕಾರಣ ಆಗಿತ್ತು. ಇದು ವಿವಾದದ ರೂಪ ಪಡೆದುಕೊಳ್ತಾ ಇದ್ದ ಹಾಗೆ ಸರ್ಕಾರ ಅದನ್ನೇನೇ ಡಿಫೆಂಡ್ ಮಾಡಿಕೊಂಡ್ರೂ ಕೂಡ ಬಹುಶಃ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಇಲಾಖೆಗೆ ಸಂಬಂಧಪಟ್ಟಾಗಿನ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರು ಯಥಾಸ್ಥಿತಿ ಕಾಪಾಡಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಶ್ವಿತ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಶ್ವಿತ್, ನಿನ್ನೆ ಏನೇನು ಡಿಸ್ಕಷನ್ ಆಗಿದೆ ಅಶ್ವಿತ್? ಯಾಕಂದ್ರೆ ಇದೇ ಟೆಲಿಗ್ರಾಮ್ ನಲ್ಲಿ ಕೆಲ ದಿನಗಳ ಹಿಂದೆ ಕೆಲವರು ವಿರೋಧ ಮಾಡಿದಾಗ ಮಣಿವಣ್ಣನ್ ಅವರು ಬಹಳ ಗರಂ ಆಗಿ ಹೇಳಿದ್ರು. ನಿನ್ನೆ ಏನಂತ ರೀಸನ್ ಕೊಟ್ಟು ಅವರು ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿದ್ದಾರೆ? ಖಂಡಿತವಾಗ್ಲೂ ಮಹೇಶ್, ಏನು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಣಿವಣ್ಣನ್ ಅವರು ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ಸಂಬಂಧಪಟ್ಟಂತೆ ಜನವರಿ 18ರಂದೇ ಒಂದು ಆದೇಶವನ್ನ ನೀಡಿದ್ರು. ಪ್ರತಿ ವಸತಿ ಶಾಲೆಗಳಲ್ಲೂ ಕೂಡ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಈ ಒಂದು ಪದದ ಬದಲಾಗಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂಬ ಒಂದು ಘೋಷವಾಕ್ಯವನ್ನ ಬರೆಯುವಂತೆ ಒಂದು ಸೂಚನೆ ನೀಡಿದ್ರು. ಇದು ನಿನ್ನೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸದನದಲ್ಲೂ ಕೂಡ ಸಾಕಷ್ಟು ಒಂದು ಚರ್ಚೆ ಕೂಡ ನಡೆದಿತ್ತು. ಇದಾದ ಬೆನ್ನಲ್ಲೇ ಈಗ ಮಣಿವಣ್ಣನ್ ಅವರು ರಾತ್ರಿ 11:40ಕ್ಕೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸುದೀರ್ಘವಾದ ಒಂದು ಸಂದೇಶವನ್ನ ಕಳಿಸಿರುವಂತದ್ದು. ನಾವು ಈ ಒಂದು ಘೋಷವಾಕ್ಯ ಬದಲಾವಣೆ ಸಂಬಂಧಪಟ್ಟಂತೆ ಜನವರಿ 18ರಂದು ಕೆಲ ಶಿಕ್ಷಕರೊಂದಿಗೆ ಒಂದು ಚರ್ಚೆಯನ್ನ ಮಾಡಿದ್ವಿ. ಅದಾದ ಬಳಿಕ ಈ ಒಂದು ಘೋಷವಾಕ್ಯವನ್ನ ಧೈರ್ಯವಾಗಿ ಪ್ರಶ್ನಿಸು ಎಂಬ ಪದ ಬರೆಯುವಂತೆ ನಾನು ಸೂಚನೆ ನೀಡಿದ್ದೆ. ಆದ್ರೆ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಶಾಸಕಾಂಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಆದ್ರಿಂದಾಗಿ ಈ ಒಂದು ಘೋಷವಾಕ್ಯ ಹಿಂದೆ ಇದ್ದಂತಹ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬುದನ್ನು ಯಥಾಸ್ಥಿತಿಯನ್ನ ಕಾಪಾಡುವಂತೆ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಇಮಿಡಿಯೇಟ್ ಆಗಿ ಧೈರ್ಯವಾಗಿ ಪ್ರಶ್ನಿಸುವಂತ ಏನಿತ್ತು ಅದನ್ನ ಬದಲಾವಣೆ ಮಾಡುವಂತೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರ ಏನಿದೆ, ಈ ವಿಚಾರ ಸಂಬಂಧಪಟ್ಟಂತೆ ಘೋಷವಾಕ್ಯ ಬದಲಾವಣೆಗೆ ಸಂಬಂಧಪಟ್ಟಂತೆ ಫೈಲ್ ಅನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ಏನು ಸರ್ಕಾರಕ್ಕೆ ಒಂದು ಕಳಿಸಲಾಗಿತ್ತು ಅಂತ ಜನವರಿ 18ರಂದು ಹೇಳಿದ್ರು. ಅದನ್ನು ಈ ಒಂದು ನಿನ್ನೆ ಬರೆದಂತಹ ಒಂದು ಸುದೀರ್ಘ ಟೆಲಿಗ್ರಾಮ್ ಸಂದೇಶದಲ್ಲಿ ಅವರು ಹೇಳಿರುವಂತದ್ದು, ನಾವು ಯಾವುದೇ ರೀತಿಯ ಫೈಲ್ ಅನ್ನು ಕೂಡ ಕಳಿಸಿಲ್ಲ. ಈಗ ಸದ್ಯಕ್ಕೆ ಯಥಾಸ್ಥಿತಿಯನ್ನು ಕಾಪಾಡಿ ಸರ್ಕಾರದ ಮಟ್ಟದಲ್ಲಿ ಮುಂದೆ ಯಾವ ರೀತಿಯ ಘೋಷವಾಕ್ಯವನ್ನ ಬದಲಾವಣೆ ಅಥವಾ ಹಿಂದೆ ಇದ್ದಂತಹ ಘೋಷವಾಕ್ಯದ ಯಥಾಸ್ಥಿತಿಯನ್ನ ಮುಂದುವರಿಸಬೇಕು ಅನ್ನೋದನ್ನ ನಾವು ಹೇಳ್ತೀವಿ ಅಂತ ಆ ಒಂದು ಸಂದೇಶದಲ್ಲಿ ಹೇಳಿರುವಂತದ್ದು ಮಾಲ್ತೇಶ್. ಓಕೆ, ಮುಂದೇನಾದ್ರು ಬದಲಾವಣೆ ಆದ್ರೆ ಅದನ್ನು ಹೇಳ್ತೀವಿ ಅಂತಾನು ಹೇಳಿದ್ದಾರೆ ಅಶ್ವಿತ್. ಹಾಗಾದ್ರೆ ಬಹುಶಃ ಮಣಿವಣ್ಣನ್ ಅವರು ಯಾಕಿಂತದೊಂದು ನಿರ್ಧಾರಕ್ಕೆ ಬಂದ್ವಿ, ಅದನ್ನ ಡಿಫೆಂಡ್ ಮಾಡ್ಕೊಂಡು ಮತ್ತೇನಾದ್ರೂ ಘೋಷವಾಕ್ಯ ಬದಲಾಗುವಷ್ಟು ಮಟ್ಟಿಗೆ ಸರ್ಕಾರ ಮುಂದುವರಿಯುವಂತ ರೀತಿಯಲ್ಲಿ ಅವ್ರೇನಾದ್ರು ಚರ್ಚೆ ಇಟ್ಟರು ಆಶ್ಚರ್ಯ ಇಲ್ಲ. ಖಂಡಿತವಾಗ್ಲೂ ಮಲ್ತೇಶ್, ಏನು ಮಣಿವಣ್ಣನ್ ಅವರ ಈ ಒಂದು ಘೋಷವಾಕ್ಯ ಬದಲಾವಣೆ ಸಂಬಂಧಪಟ್ಟಂತೆ ಅವರು ಏಕಪಕ್ಷೀಯವಾಗಿ ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈ ಒಂದು ಘೋಷವಾಕ್ಯ ಬದಲಾವಣೆ ಸರ್ಕಾರ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗಿಲ್ಲ ಅಂತ ಕೂಡ ನಿನ್ನೆ ಹೇಳಲಾಗ್ತಾ ಇತ್ತು. ಈ ಒಂದು ಘೋಷವಾಕ್ಯ ಬದಲಾವಣೆ ಸಂಬಂಧಪಟ್ಟಂತೆ ಕೆಲ ಶಾಸಕರು ಡಿಫೆಂಡ್ ಕೂಡ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಸಾಕಷ್ಟು ಪ್ರಮಾಣದಲ್ಲಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದ್ರ ಜೊತೆಗೆ ಮಣಿವಣ್ಣನ್ ಅವರು ಏನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಇದರ ಬದಲು ಧೈರ್ಯವಾಗಿ ಪ್ರಶ್ನಿಸುವಂತ ಒಂದು ಬದಲಾವಣೆ ಮಾಡ್ಲಿಕ್ಕೆ ಸೂಚನೆ ನೀಡಿದ ತಕ್ಷಣ ಕೆಲ
ಪ್ರಿನ್ಸಿಪಾಲ್ಗಳು ಜೊತೆಗೆ ಶಿಕ್ಷಕರುಗಳು ಸಾಕಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಟೆಲಿಗ್ರಾಮ್ ಅಲ್ಲೇ ಕೂಡ ಇದ್ರ ಬಗ್ಗೆ ಮಣಿವಣ್ಣನ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಣಿವಣ್ಣನ್ ಅವರು ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನ ಹೇಳಿದ್ರು. ನಾನು ಯಾವ ಒಂದು ಘೋಷವಾಕ್ಯವನ್ನ ಕಳಿಸ್ತೀನಿ ಅದನ್ನೇ ಪ್ರತಿ ವಸತಿ ಶಾಲೆಗಳಲ್ಲೂ ಬರೆಸಬೇಕು, ಇದು ಇಮಿಡಿಯೇಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರು. ಆ ಒಂದು ಸೂಚನೆಯ ಮೇರೆಗೆ ಪ್ರತಿ ವಸತಿ ಶಾಲೆಗಳಲ್ಲೂ ಕೂಡ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಒಂದು ವಾಕ್ಯವನ್ನ ಬರೆದಿದ್ರು. ಇದು ನಿನ್ನೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಜೊತೆಗೆ ಮಣಿವಣ್ಣನ್ ಅವರು ಕೂಡ ಮಾಧ್ಯಮದ ಮುಂದೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇದಾದ ಬಳಿಕ 11:40ಕ್ಕೆ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ ಮಾಲ್ತೇಶ್. ಥ್ಯಾಂಕ್ ಯು ಅಶ್ವೇತ್.